ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ನಾನು. ಸರಾಯಿ ಬಂದ್ ಮಾಡಿಲ್ಲ ಅಂದ್ರೆ 100ಕ್ಕೆ 100 ನಾವು ಸರಾಯಿ ಬಂದ್ ಮಾಡ್ತೀವಿ. ಕರ್ನಾಟಕ ರಾಜ್ಯದೊಳಗ ಬಿಜೆಪಿ ಸರ್ಕಾರ ಬಂತಂದ್ರ ನಮ್ದು ಫಸ್ಟ್ ಕೆಲಸ ಸರಾಯಿ ಬಂದ್ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರ ಸರಾಯಿ ಬಂದ್ ನಾವು ಮಾಡಿಲ್ಲ ಅಂದ್ರ ಉತ್ತರ ಕರ್ನಾಟಕಕ್ಕಾಗಲಿ ಕಲ್ಯಾಣ ಕರ್ನಾಟಕಕ್ಕೆ ಉಳಿಗಾಲಿಲ್ಲ, ನಾವು ಬದುಕಲಕ್ ಸಾಧ್ಯನೇ ಇಲ್ಲ. ನೀವು ನೋಡ್ರಿ, ಒಬ್ಬರೇ ಹೆಲ್ದಿ ಕಾಣ್ತಾರೆ ನಮ್ ಕಡೆ, ಎಲ್ಲರೂ 40 ಕಿಲೋ 50 ಕಿಲೋ ಕುಡ್ದಾಗ್ಯಾವ. ಯಾರು ಹೇಳ್ಬೇಕು? ಕೈ ಜೋಡ್ಸತಿ ನಾವು ಕುಡಿಬೇಡ್ರಪ್ಪ ಅಂತ ಹೇಳಿ. ನಾ ನಿಮ್ ಕಾಲ್ ಹಿಡಿತೀನ್ರಪ್ಪ, ಕುಡಿಬೇಡ್ರಿ ಹಾಳಬೇಡ್ರಿ ಅಂತ ಹೇಳ್ತೀನಿ ನಾನು. ಯಾಕಂದ್ರ ಅಡಿಕ್ಟ್ ಆಗ್ಯಾದ ನಮ್ ಜನ ಮುಗ್ಧ ಜನ ಅಡಿಕ್ಟ್ ಆಗ್ಯಾರ. ಯಾರಂತ ಕೆಲಸ ಮಾಡ್ತಾರೋ ಅವ್ರು ಯಾರೇ ಇರ್ಲಿ ಅವ್ರಿಗೆ ಧಿಕ್ಕಾರ ಆಗ್ಲಿ. ರಾಜಕಾರಣದೊಳಗೆ ಇರ್ತಕ್ಕಂತ ರಾಜಕಾರಣಿ ಒಬ್ಬ ವೈನ್ ಶಾಪ್ ಇಟ್ಕೊಂಡು ಜೀವನ ಮಾಡ್ತಾನಂದ್ರ ಅಂತವ್ರಿಗೆ ಧಿಕ್ಕಾರ ಆಗ್ಲಿ. ಅವ್ರು ಎಷ್ಟೇ ಜನ ಇರ್ಲಿ, ಎಷ್ಟೇ ಪ್ರಭಾವಿ ರಾಜಕಾರಣಿ ಇರ್ಲಿ, ಅವ್ರಿಗೆ ಧಿಕ್ಕಾರ ಆಗ್ಲಿ ಅಂತ ಹೇಳ್ತೀನಿ ನಾನು. ಜನರು ಬಡವರು ಸಂಸಾರಗಳು ಹಾಳು ಮಾಡಿ ನೀವು ಜೀವನ ನಡೆಸ್ತೀರಂದ್ರ ನೀವು ಒಬ್ಬ ರಾಜಕಾರಣಿಗಳ? ಮುಂದೆ ನಿಮ್ ಸರ್ಕಾರ ಬಂತು, ನನ್ನ ಸರ್ಕಾರ ಬಂದ್ರ ಒಂದ್ ವೇಳೆ ಬಂದ್ ಮಾಡಿಲ್ಲ, ನಿಮ್ ಸರ್ಕಾರ ಬಂದ್ರ ರಾಜೀನಾಮೆ ಕೊಡ್ತಾರೆ. 100ಕ್ಕೆ 100 ಸರಾಯಿ ಒಂದ್ ವೇಳೆ ಬಂದ್ ಆಗಿಲ್ಲ ಅಂದ್ರ ನಾನೇಗ್ ಇದೀತೀನಿ. ಸರಾಯಿ ಬಂದಿಲ್ಲ ಬಂದ್ ಮಾಡಿಲ್ಲ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ನಾನು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ನಾನು, ಸರಾಯಿ ಬಂದ್ ಮಾಡಿಲ್ಲ ಅಂದ್ರೆ.